ಎಲ್ಲರಿಗೂ ನಮಸ್ಕಾರ. ನಾನು KSET ಪ್ರಿಪ್ರೇಷನ್ 2023 ಸೊ ಪ್ರೀವಿಯಸ್ ವಿಡಿಯೋನಲ್ಲಿ ಸೆಮಿಕಂಡಕ್ಟರ್ ಡಿವೈಸಸ್ ಆ್ಯಂಡ್ ಆಪ್ಟೋ ಎಲೆಕ್ಟ್ರಾನಿಕ್ ಡಿವೈಸಸ್ ರಿಲೇಟೆಡ್ KSET ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ವಿತ್ ಕಾನ್ಸೆಪ್ಟ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಬಂದಿದೆ. ಸೊ ಇದರಲ್ಲಿ ಅದು ಪಾರ್ಟ್ 1 ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ಪಾರ್ಟ್ 1 ವಿಡಿಯೋ ನೋಡಿಲ್ಲ ಆ ವಿಡಿಯೋ ನೋಡ್ಕೊಂಬಿಟ್ಟು ಈ ವಿಡಿಯೋಗೆ ಕಂಟಿನ್ಯೂ ಮಾಡಿಕೊಂಡ್ರೆ ನಿಮಗೆ ಈ ವಿಡಿಯೋ ಇನ್ನೂ ಜಾಸ್ತಿ ಹೆಲ್ಪ್ ಆಗುತ್ತೆ ಅಂತ ಅನ್ಕೊತೀನಿ. ಸೊ without wasting much time, I think in first part I have covered till 10 questions. So further next 10 questions ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ಮೂವಿಂಗ್ ಡೈರೆಕ್ಟ್ಲಿ ಟು ದ ನೆಕ್ಸ್ಟ್ ಕ್ವೆಶನ್. A small concentration of minority carriers is injected to a homogeneous semiconductor crystal at one point. An electric field of 25 volt per centimeter is applied across the crystal, and this moves the minority carriers a distance of 3 cm in 10 microseconds. The mobility of the minority carriers will be. So ಇಲ್ಲಿ ಏನು ಕೇಳಿದ್ದಾರೆ, mobility of the carriers ಅಂತ minority carriers ಅಂತ ಕೇಳಿದ್ದಾರೆ. This question was asked in KSET 2017. ಸೊ ಇದರಲ್ಲಿ ಕೊಟ್ಟಿರೋದೇನು, ಮೊಬಿಲಿಟಿ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ಮೊಬಿಲಿಟಿ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಅಂದರೆ ಏನು ಅಂತ ನೋಡೋಣ. ಸೊ ಮೊಬಿಲಿಟಿ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಆಫ್ ಸೆಮಿಕಂಡಕ್ಟರ್ ಈಸ್ ಅ ಮೆಷರ್ ಆಫ್ ಹೌ ಈಸಿಲಿ ದೇ ಕ್ಯಾನ್ ಮೂವ್ ಇನ್ ರೆಸ್ಪಾನ್ಸ್ ಟು ಎಲೆಕ್ಟ್ರಿಕ್ ಫೀಲ್ಡ್. ಇಟ್ ಈಸ್ ಡಿಫೈನ್ಡ್ ಆಸ್ ರೇಷಿಯೋ ಆಫ್ ಡ್ರಿಫ್ಟ್ ವೆಲಾಸಿಟಿ ಆಫ್ ದ ಕ್ಯಾರಿಯರ್ಸ್ ಟು ದ ಅಪ್ಲೈಡ್ ವೋಲ್ಟೇಜ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಡಿಫೈನ್ಡ್ ಆಸ್ ರೇಷಿಯೋ ಆಫ್ ಡ್ರಿಫ್ಟ್ ವೆಲಾಸಿಟಿ ಟು ದ ಅಪ್ಲೈಡ್ ವೋಲ್ಟೇಜ್. ಸೊ ಡ್ರಿಫ್ಟ್ ವೆಲಾಸಿಟಿ ಟು ದ ಅಪ್ಲೈಡ್ ವೋಲ್ಟೇಜ್ ಅಂತ ಅಂದರೆ ನಮಗೆ ಇಲ್ಲಿ ಡ್ರಿಫ್ಟ್ ವೆಲಾಸಿಟಿ ಕೊಟ್ಟಿದ್ದಾರಾ ಚೆಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಡ್ರಿಫ್ಟ್ ವೆಲಾಸಿಟಿ ಕೊಟ್ಟಿಲ್ಲ. ಸೊ ಫಸ್ಟ್ ನಾವು ಡ್ರಿಫ್ಟ್ ವೆಲಾಸಿಟಿ ಫೈಂಡ್ ಔಟ್ ಮಾಡಬೇಕು. ಸೊ ಮೊಬಿಲಿಟಿ ಅಂದರೆ ಏನು, ಮೊಬಿಲಿಟಿ ಇಸ್ ಗಿವನ್ ಬೈ ಡ್ರಿಫ್ಟ್ ವೆಲಾಸಿಟಿ ಬೈ applied electric field, but we don't know what is that drift velocity. So first drift velocity find out ಮಾಡೋಣ. ಡ್ರಿಫ್ಟ್ ವೆಲಾಸಿಟಿ ಅಂದರೆ ಏನು, ಡಿಸ್ಟೆನ್ಸ್ ಬೈ ಟೈಮ್ ಅಂತ ಹೇಳ್ತೀವಿ. ಸೊ ಡಿಸ್ಟೆನ್ಸ್ ಏನು ಕೊಟ್ಟಿದ್ದಾರೆ, ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಟ್ರಾವೆಲ್ ಎ ಡಿಸ್ಟೆನ್ಸ್ ಆಫ್ 3 cm ಇನ್ 10 microseconds. 10 microseconds ಅಂದರೆ 10⁻⁻6 ಅಂತ ಹೇಳ್ತೀವಿ. ಸೊ ದಿಸ್ ವಿ ಕ್ಯಾನ್ ರೈಟ್ ಇಟ್ ಆಸ್ 3 × 10⁻⁻6 ಇಂಟು 10 ಅಂದರೆ -5 ಆಗುತ್ತೆ. ಮೇಲೆ ತೊಗೊಂಡು +5 ಆಗುತ್ತೆ. ಸೊ ದಿಸ್ ಇಸ್ ಡ್ರಿಫ್ಟ್ ವೆಲಾಸಿಟಿ ಅಂತ ಹೇಳ್ತೀವಿ. ಡ್ರಿಫ್ಟ್ ವೆಲಾಸಿಟಿ 3 × 10⁵ m/s. ನಾವು ಕ್ಯಾಲ್ಕುಲೇಟ್ ದ ಮೊಬಿಲಿಟಿ. ಸೊ ಮೊಬಿಲಿಟಿಗೆ ಡ್ರಿಫ್ಟ್ ವೆಲಾಸಿಟಿ ಏನು ಬಂತು, 3 × 10⁵ ಡಿವೈಡೆಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಕೊಟ್ಟಿದ್ದಾರೆ, 25 volt per centimeter. ಸೊ 25 volt per centimeter. ಸೊ ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ಏನು ಬರುತ್ತೆ, ನ್ಯೂಮರೇಟರ್ನಲ್ಲಿರೋ 3 × 10⁵ ನಾನು 300 × 100 ಅಂತ ಬರಿಬೋದಾ. ಸೊ 300 × 10³ ಅಂತ ಬರೀತೀವಿ, ಡಿವೈಡೆಡ್ ಬೈ 25. ಸೊ 25 ಅಂದರೆ 25 12 ಅಂತ ಬರ್ಕೋಬೋದು. ಸೊ 25 ಅಂದರೆ 25 12 ಅಂದರೆ ಇಟ್ ಇಸ್ 12,000 ಅಂತ ಬರಿತೀವಿ. ಸೊ ಮೊಬಿಲಿಟಿ ಆಫ್ ಚಾರ್ಜ್ ಕ್ಯಾರಿಯರ್ಸ್ 12,000 cm²/volt/second ಅಂತ ಬರಿತೀವಿ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಮೊಬಿಲಿಟಿ ಆಫ್ ಮೈನಾರಿಟಿ ಕ್ಯಾರಿಯರ್ಸ್. And this question was asked in KSET 2017. ಸೊ ನಿಮಗೆ ಫಾರ್ಮುಲಾಸ್ ಗೊತ್ತಿದ್ದರೆ ಡ್ರಿಫ್ಟ್ ವೆಲಾಸಿಟಿ ಜಸ್ಟ್ ಡಿಸ್ಟೆನ್ಸ್ ಬೈ ಟೈಮ್, ಮೊಬಿಲಿಟಿ ಜಸ್ಟ್ ಡ್ರಿಫ್ಟ್ ವೆಲಾಸಿಟಿ ಬೈ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಈ ಥರ ಸಣ್ಣ ಸಣ್ಣ ಫಾರ್ಮುಲಾಸ್ ಗೊತ್ತಿದ್ದರೆ ಆರಾಮಾಗಿ ಈ ರೀತಿ ಕ್ವೆಶನ್ಸ್ನ ಸಾಲ್ವ್ ಮಾಡ್ಬೋದು. ಓಕೆ, ದೆನ್ ನೆಕ್ಸ್ಟ್ ಕ್ವೆಶನ್. ದ ಕಾಂಟ್ಯಾಕ್ಟ್ ಬಿಟ್ವೀನ್ ಅ ಮೆಟಲ್ ಆ್ಯಂಡ್ ಸೆಮಿಕಂಡಕ್ಟರ್ ಈಸ್. So contact between a metal and semiconductor is always ohmic, depends on the band gap of the semiconductor alone, depends on the relativistic work function of a metal and a semiconductor ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಈ ಕ್ವೆಶನ್ನಲ್ಲಿ ನೋಡೋದಾದರೆ ಈ ಕ್ವೆಶನ್ನ KSET 2018ನಲ್ಲಿ ಕೇಳಿರೋದು. ಕಾಂಟ್ಯಾಕ್ಟ್ ಬಿಟ್ವೀನ್ ಅ ಮೆಟಲ್ ಆ್ಯಂಡ್ ಎ ಸೆಮಿಕಂಡಕ್ಟರ್. ಸೊ ಒಂದು ಮೆಟಲ್ಲು ಒಂದು ಸೆಮಿಕಂಡಕ್ಟರ್ ಎರಡನ್ನೂ ಜಾಯಿನ್ ಮಾಡಿಟ್ಟಾಗ ಈ ಕಾಂಟ್ಯಾಕ್ಟ್ ಏನು ಇರುತ್ತೆ ಅಂತ ಕೇಳಿದ್ದಾರೆ. ಆಲ್ವೇಸ್ ಓಮಿಕ್, ಆರ್ ಡಿಪೆಂಡ್ಸ್ ಆನ್ ಬ್ಯಾಂಡ್ ಗ್ಯಾಪ್, ಆರ್ ಡಿಪೆಂಡ್ಸ್ ಆನ್ ವರ್ಕ್ ಫಂಕ್ಷನ್, ಆರ್ ನೆವರ್ ಓಮಿಕ್. ಸೊ ಓಮಿಕ್ ಅಂದರೆ ಏನು, ಇಲ್ಲಿ ವಿಚ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ರೆಸಿಸ್ಟೆನ್ಸ್ ಅಂತ ಇದ್ದರೆ ಅದನ್ನು ಓಮಿಕ್ ಅಂತ ಹೇಳ್ತೀವಿ. ಓಕೆ, ಮೆಟಲ್ ಆ್ಯಂಡ್ ಸೆಮಿಕಂಡಕ್ಟರ್ ಜಂಕ್ಷನ್ ರಿಸಲ್ಟ್ಸ್ ಇನ್ an ohmic contact, that is the contact voltage
ಕಾಂಟ್ಯಾಕ್ಟ್ ವಿತ್ ವೋಲ್ಟೇಜ್ ಇಂಡಿಪೆಂಡೆಂಟ್ ಆಫ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಇನ್ನೂ 2 ಆಪ್ಷನ್ ಕೊಟ್ಟಿದ್ದಾರೆ. ಬ್ಯಾಂಡ್ ಗ್ಯಾಪ್ ಅಂದರೆ ಕೊಟ್ಟಿದ್ದಾರೆ, ವರ್ಕ್ ಫಂಕ್ಷನ್ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ಬ್ಯಾಂಡ್ ಗ್ಯಾಪ್ ಅಂದರೆ ಏನು ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ವಿಡಿಯೋ ರೆಫರ್ ಮಾಡಿದ್ರೆ ನಿಮ್ಗೆ ಬ್ಯಾಂಡ್ ಗ್ಯಾಪ್ ಏನು ಅಂತ ಅರ್ಥ ಆಗುತ್ತೆ. ಸೊ ವರ್ಕ್ ಫಂಕ್ಷನ್ ಅಂತ ನೋಡೋಣ. ವರ್ಕ್ ಫಂಕ್ಷನ್ ಅಂದರೆ ಏನು? ಇವಾಗ ಒಂದು ಮೆಟಲ್ ಇರುತ್ತೆ, ಈ ಮೆಟಲ್ನಲ್ಲಿ ಆಟಮ್ಸ್ ಇರುತ್ತೆ. ಸೊ ಆ ಆಟಮ್ಸಿಂದ ಒಂದು ಎಲೆಕ್ಟ್ರಾನ್ನ ನೀವು ತೆಗಿಬೇಕು. ಈ ಎಲೆಕ್ಟ್ರಾನ್ನ ರಿಮೂವ್ ಮಾಡೋದಕ್ಕೆ ಎಷ್ಟು ಎನರ್ಜಿ ನೀವು ಅಪ್ಲೈ ಮಾಡ್ತೀರಾ, ಸೊ ಆ ಎನರ್ಜಿನ ನಾವೇನಂತ ಕರಿತೀವಿ? ವರ್ಕ್ ಫಂಕ್ಷನ್ ಅಂತ ಕರಿತೀವಿ. ಸೊ ವರ್ಕ್ ಫಂಕ್ಷನ್ ಇಸ್ ದ ಅಮೌಂಟ್ ಆಫ್ ಎನರ್ಜಿ ಸಪ್ಲೈಡ್ ಟು ಆನ್ ಆಟಮ್ ಟು ರಿಮೂವ್ ಆನ್ ಎಲೆಕ್ಟ್ರಾನ್ ಫ್ರಮ್ ಇಟ್ಸ್ ಔಟರ್ಮೋಸ್ಟ್ ಆರ್ಬಿಟ್. ಸೊ ದಟ್ ವಿ ಕಾಲ್ ಇಟ್ ಆಸ್ ವರ್ಕ್ ಫಂಕ್ಷನ್ ಅಂತ ಕರಿತೀವಿ. ನಾವು ಇಲ್ಲಿ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ವರ್ಕ್ ಫಂಕ್ಷನ್ ಆಫ್ ಮೆಟಲ್ ಆ್ಯಂಡ್ ಸೆಮಿಕಂಡಕ್ಟರ್. ಸೊ ಇದರಲ್ಲಿ ಪಿ ಟೈಪ್ ಸೆಮಿಕಂಡಕ್ಟರ್ ಬರುತ್ತೆ, ಎನ್ ಟೈಪ್ ಸೆಮಿಕಂಡಕ್ಟರ್ ಬರುತ್ತೆ. ಸೊ ಇಲ್ಲಿ ಫಾರ್ ಎನ್ ಟೈಪ್ ಸೆಮಿಕಂಡಕ್ಟರ್ ವರ್ಕ್ ಫಂಕ್ಷನ್ ಆಫ್ ಅ ಮೆಟಲ್ must be close to or smaller than the electron affinity of the semiconductor. So work function of metal must be smaller than the electron affinity of semiconductor ಇರಬೇಕು. For p-type semiconductor it requires that work function of the metal must be close to or larger than the sum of the electron affinity and band gap energy. ಸೊ ಇದು 2 ಪಾಯಿಂಟ್ನ ನೋಡಿಕೊಂಡ್ರೆ ನಮಗೆ ಕರೆಕ್ಟ್ ಆನ್ಸರ್ ಯಾವುದಾಗುತ್ತೆ? ಸೊ ಇಟ್ ಡಿಪೆಂಡ್ಸ್ ಆನ್ relativistic work function of a metal and semiconductor ಅಂತ ಹೇಳ್ತೀವಿ. So this question was asked in KSET 2018 and the correct answer is depends on the contact between a metal and semiconductor is depends on the relative work function of a metal and a semiconductor ಅಂತ ಹೇಳ್ತೀವಿ. The next question, the IV characteristic of a tunnel diode is. See, tunnel diode ಬಗ್ಗೆ ಕ್ವೆಶನ್ಸ್ ಎಷ್ಟು ಸರ್ತಿ ರಿಪೀಟ್ ಆಗಿದೆ. ಇಲ್ಲಿ ಐ ವಿ ಕ್ಯಾರೆಕ್ಟರಿಸ್ಟಿಕ್ ಕೇಳಿದ್ದಾರೆ KSET 2018ನಲ್ಲಿ. ಸೊ 2 ಸರ್ತಿ ನೆಗೆಟಿವ್ ರೆಸಿಸ್ಟೆನ್ಸ್ ತೋರಿಸೋ ಡಯೋಡ್ ಯಾವುದು ಅಂತ ಕೇಳಿದ್ದಾರೆ. ಇದರಲ್ಲಿ ಐ ವಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ಟನಲ್ ಡಯೋಡ್ ಅಂತ ಕೇಳಿದ್ದಾರೆ. ಸೊ ಈ ಎಲ್ಲ ಗ್ರಾಫ್ಸ್ನ ಕಂಪೇರ್ ಮಾಡಿದ್ರೆ ಕರೆಕ್ಟ್ ಆನ್ಸರ್ ಯಾವುದು ಬರುತ್ತೆ? ಐ ವಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ಟನಲ್ ಡಯೋಡ್ ಇಸ್ ಗಿವನ್ ಬೈ ಆಪ್ಷನ್ ಸಿ. ಸೊ ಇದನ್ನು ಇಲ್ಲಿ ನೋಡ್ಬೋದು. ಟನಲ್ ಡಯೋಡ್ದು ಇಟ್ ಈಸ್ ಆಪ್ರೇಟಿಂಗ್, ಸೊ ಟನಲಿಂಗ್ ಕರೆಂಟ್ ಬರುತ್ತೆ, ದೆನ್ ಪೀಕ್ ಪಾಯಿಂಟ್ ಬರುತ್ತೆ, ದೆನ್ ಯು ಆರ್ ಗೆಟಿಂಗ್ ದ ಕನ್ವೆನ್ಷನಲ್ ಕರೆಂಟ್ ಆ್ಯಂಡ್ ದಿಸ್ ಪಾಯಿಂಟ್ ವಿ ಕಾಲ್ ಇಟ್ ಆಸ್ ವ್ಯಾಲಿ ಪಾಯಿಂಟ್. ಫಾರ್ವರ್ಡ್ ಬಯಾಸ್ ಇರುತ್ತೆ, ರಿವರ್ಸ್ ಬಯಾಸ್ ಇರುತ್ತೆ. ಸೊ ದಿಸ್ ಇಸ್ ದ ಗ್ರಾಫ್ ಆಫ್ ಟನಲ್ ಡಯೋಡ್. ದ ನೆಕ್ಸ್ಟ್ ಒನ್, if a PN junction is formed having a junction potential Vj and depletion region width W, then Vj is directly proportional to W, Vj is directly proportional to the root W, or Vj is directly proportional to W square, or Vj is directly proportional to W power 3/2. So this question was asked in KSET 2020. Depletion region width W is given by relation W is equals to the root of 2 epsilon divided by Q 1 by NA plus 1 by ND into Vj. ನಾವು ಇದರಲ್ಲಿ W ಅನ್ನೋದು ಡಿಪ್ಲೇಷನ್ ವಿಡ್ತ್, Q ಅನ್ನೋದು ಚಾರ್ಜ್, NA is concentration of acceptors of P side, ND ಅನ್ನೋದು concentration of donors on the N side, Vj ಅನ್ನೋದು junction potential. Then from this what we get, W is directly proportional to square root of Vj. ನಮಗೆ ಬೇಕಾಗಿರೋದು ಜಂಕ್ಷನ್ ಪೊಟೆನ್ಷಿಯಲ್. ಸೊ ಸ್ಕ್ವೇರ್ ಇಟ್ ಆನ್ ಬೋತ್ ಸೈಡ್ಸ್ ಏನು ಬರುತ್ತೆ? So this Vj. So this you can write it as Vj is directly proportional to W square. So option C is the correct answer. This question was asked in KSET 2020. Then next one. If the output of a transistor should be proportional to the input signal, the operating point should be. So ಈ ಕ್ವೆಶನ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ KEA 2016ನಲ್ಲಿ ಕೇಳಿರೋ ಕ್ವೆಶನ್ ಇದು. ಸೊ ನಾನು ಈ KEA ಕ್ವೆಶನ್ಸ್ನ ಯಾಕೆ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಅಂದರೆ, ಈ ಸರ್ತಿ KSET ಎಕ್ಸಾಮ್ ನಡೆಸ್ತಾ ಇರೋದು KEAನೇ ಎಕ್ಸಾಮ್ ನಡೆಸ್ತಾ ಇರೋದ್ರಿಂದ. ಸೊ ನೀವು ಪ್ರೀವಿಯಸ್ ಇಯರ್ KEA ಕ್ವೆಶನ್ಸ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಯಾವ ರೀತಿ ಕ್ವೆಶನ್ಸ್ ಬರುತ್ತೆ ಅನ್ನೋದೊಂದು ಐಡಿಯಾ ಬರುತ್ತೆ. ಸಿ KSET ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಎಲ್ಲ ನೋಡಿದ್ರೆ ಅದು ಎಲೆಕ್ಟ್ರಾನಿಕ್ಸು MSc ರಿಲೇಟೆಡ್ ಇತ್ತು. ಇದರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಕೇಳಿದ್ದಾರೆ 2016 ಕ್ವೆಶನ್ನು. ಬಟ್ ಹಿಯರ್
if the output of a transistor should be proportional to the input signal of a operating point, input signal, the operating point should be. ಸೊ ಈ ಕ್ವೆಶನ್ನು ಸೆಕೆಂಡ್ ಪಿ ಯುನಲ್ಲಿ ಟಾಪಿಕ್ನಲ್ಲಿ ಇರೋ ಕ್ವೆಶನ್ ಇದು, ಸೆಮಿಕಂಡಕ್ಟರ್ ಡಿವೈಸಸ್ ಟಾಪಿಕ್ನಲ್ಲಿರೋ ಕ್ವೆಶನ್ನು. ಸೊ ಟ್ರಾನ್ಸಿಸ್ಟರ್ ಈ ಎಕ್ಸ್ಪೆರಿಮೆಂಟ್ ಕೂಡ ಮಾಡಿರ್ತೀರಿ ಅಂದ್ಕೊತೀನಿ. ಸೊ ಕಲೆಕ್ಟರ್ ಕರೆಂಟು, ಸೊ ಟ್ರಾನ್ಸಿಸ್ಟರ್ನಲ್ಲಿ ಬೇಸು, ಕಲೆಕ್ಟರು, ಎಮಿಟರ್ 3 ಪಾಯಿಂಟ್ ಇರುತ್ತೆ. ಗ್ರಾಫ್ ಪ್ಲಾಟ್ ಮಾಡಿದಾಗ ನಮಗೇನು ಬರುತ್ತೆ, ಸ್ಯಾಚುರೇಷನ್ ರೀಜನ್, ಆ್ಯಕ್ಟಿವ್ ರೀಜನ್ ಆ್ಯಂಡ್ ಕಟ್ ಆಫ್ ರೀಜನ್ ಅಂತ ಬರುತ್ತೆ. ಸೊ ಸ್ಯಾಚುರೇಷನ್ ರೀಜನ್ನು, ಕಟ್ ಆಫ್ ರೀಜನ್ನಲ್ಲಿ ನಮಗೆ ಸ್ವಿಚ್ ಥರ ಕೆಲಸ ಮಾಡುತ್ತೆ. ಟ್ರಾನ್ಸಿಸ್ಟರ್ ಏನು ಸ್ವಿಚ್ ಥರ ಕೆಲಸ ಮಾಡುತ್ತೆ. ಸೊ ಇಟ್ ವರ್ಕ್ಸ್ ಆಸ್ ಅನ್ ಆ್ಯಂಪ್ಲಿಫೈಯರ್ ಓನ್ಲಿ ಇನ್ ಆ್ಯಕ್ಟಿವ್ ರೀಜನ್. ಸೊ ಆ್ಯಕ್ಟಿವ್ ರೀಜನ್ನಲ್ಲಿ ವರ್ಕ್ ಮಾಡುತ್ತೆ ಆ್ಯಂಪ್ಲಿಫೈಯರ್ ಆಗಿ. ಸೊ ಈ ಟೇಬಲ್ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೆನ್ಪಿಟ್ಕೊತೀವಿ. ಸೊ ಈ ಕಟ್ ಆಫ್ ರೀಜನ್ ಎಲೆಕ್ಟ್ರಾನ್ ಬೇಸ್ ಜಂಕ್ಷನ್ನು ಬಯಾಸ್ ಹೆಂಗಿರುತ್ತೆ, ರಿವರ್ಸ್ ಬಯಾಸ್ ಇರುತ್ತೆ. ಕಲೆಕ್ಟರ್ ಬೇಸು ರಿವರ್ಸ್ ಬಯಾಸ್ ಇರುತ್ತೆ, ಆವಾಗ ಆಫ್ ಸ್ವಿಚ್ ಅಂತ ಹೇಳ್ತೀವಿ. ಆ್ಯಕ್ಟಿವ್ ರೀಜನಲ್ಲಿದ್ದಾಗ ಎಮಿಷನ್ ಬೇಸ್ ಜಂಕ್ಷನ್ನು, ಇದನ್ನು ಎಮಿಷನ್ ಬೇಸ್ ಜಂಕ್ಷನ್ ಅಂತ ಕರಿತೀವಿ. ಸೊ ಫಾರ್ವರ್ಡ್ ಬಯಾಸಲ್ಲಿರುತ್ತೆ, ಕಲೆಕ್ಟರ್ ಬೇಸ್ ಜಂಕ್ಷನ್ ರಿವರ್ಸ್ ಬಯಾಸಲ್ಲಿರುತ್ತೆ, ಆವಾಗ ಆ್ಯಂಪ್ಲಿಫೈಯರಾಗಿ ವರ್ಕ್ ಮಾಡುತ್ತೆ. ಸ್ಯಾಚುರೇಷನ್ ಮೋಡ್ಗೆ ಹೋದಾಗ ಎರಡೂ ಎಮಿಟರ್ ಬೇಸ್ ಜಂಕ್ಷನ್ನು, ಕಲೆಕ್ಟರ್ ಬೇಸ್ ಜಂಕ್ಷನ್ ಎರಡೂ ಫಾರ್ವರ್ಡ್ ಬಯಾಸ್ ಆಗುತ್ತೆ. ಆ್ಯಂಡ್ ದಟ್ ಟ್ರಾನ್ಸಿಸ್ಟರ್ ವರ್ಕ್ಸ್ ಆಸ್ ಆನ್ ಸ್ವಿಚ್ನಲ್ಲಿ ವರ್ಕ್ ಮಾಡುತ್ತೆ. ಫಾರ್ ಎನಿ ಆ್ಯಂಪ್ಲಿಫಿಕೇಷನ್ voltage or current, the transistor should be operated in active region, that is emitter base junction is forward biased and collector base junction is reverse biased. So ಇಲ್ಲಿ ಕೊಟ್ಟಿರೋದೇನು, ಔಟ್ಪುಟ್ ಟ್ರಾನ್ಸಿಸ್ಟರ್ ಶುಡ್ ಬಿ ಪ್ರೊಪೋರ್ಷನಲ್ ಟು ದ ಇನ್ಪುಟ್ ಸಿಗ್ನಲ್ ಅಂತ ಅಂದರೆ ಆಪರೇಟಿಂಗ್ ಪಾಯಿಂಟ್ ಶುಡ್ ಬಿ ಇನ್ ಆ್ಯಕ್ಟಿವ್ ರೀಜನ್. ಸೊ ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ KEA 2016. This is the symbol for transistor. The next question, in a p-type semiconductor the minority carriers are. See, ಈ ಕ್ವೆಶನ್ ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ 2016ನಲ್ಲಿ ಕೇಳಿರೋ ಕ್ವೆಶನ್ನು. ಇದು ಕೂಡ ಪಿ ಟೈಪ್ ಸೆಮಿಕಂಡಕ್ಟರ್ನಲ್ಲಿ ಮೈನಾರಿಟಿ ಕ್ಯಾರಿಯರ್ಸ್ ಯಾವುದು ಅಂತ ಕೇಳಿದ್ದಾರೆ. ಸೊ ಈ ಕ್ವೆಶನ್ ಕೂಡ PU ಕ್ವೆಶನ್ನೇ, PU ಸೆಕೆಂಡ್ ಇಯರ್ ಕ್ವೆಶನ್ ಇದು. ಸೊ ಇದರಲ್ಲಿ ಸೆಮಿಕಂಡಕ್ಟರ್ಸ್ ಆರ್ ದ ಮೆಟೀರಿಯಲ್ಸ್ ದಟ್ ಹ್ಯಾವ್ the conductivity between conductors and insulators ಅಂತ ಹೇಳ್ತೀವಿ. The conductivity of semiconductors is improved by adding suitable atoms called impurities and this process is called doping ಅಂತ ಕರಿತೀವಿ. ಸೊ ಸೆಮಿಕಂಡಕ್ಟರ್ಸ್ಗೆ ನಾವು ಟ್ರೈವ್ಯಾಲೆಂಟ್ ಡೋಪೆಂಟ್ಸು, ಪೆಂಟಾವ್ಯಾಲೆಂಟ್ ಡೋಪೆಂಟ್ಸು ಅಂತ ಆ್ಯಡ್ ಮಾಡ್ತೀವಿ. ಸೊ ಟ್ರೈವ್ಯಾಲೆಂಟ್ ಡೋಪೆಂಟ್ಸ್ ಆ್ಯಡ್ ಮಾಡಿದಾಗ ನಮಗೆ ಪಿ ಟೈಪ್ ಸೆಮಿಕಂಡಕ್ಟರ್ಸ್ ಬರುತ್ತೆ. ಪೆಂಟಾವ್ಯಾಲೆಂಟ್ ಡೋಪೆಂಟ್ಸ್ನ ಇಂಪ್ಯೂರಿಟೀಸ್ನ ಆ್ಯಡ್ ಮಾಡಿದಾಗ ನಮಗೆ ಎನ್ ಟೈಪ್ ಸೆಮಿಕಂಡಕ್ಟರ್ಸ್ ಬರುತ್ತೆ. ಸೊ ಇದರಲ್ಲಿ ಪಿ ಟೈಪ್ ಸೆಮಿಕಂಡಕ್ಟರ್ಸ್ ಅಂತ ಕೇಳಿರೋದು. ಸೊ ಪಿ ಟೈಪ್ ಸೆಮಿಕಂಡಕ್ಟರ್ಸ್ನಲ್ಲಿ ಏನು ಬರುತ್ತೆ, ಪಿ ಟೈಪ್ ಸೆಮಿಕಂಡಕ್ಟರ್ ಇಸ್ ಅ ಸೆಮಿಕಂಡಕ್ಟರ್ ಡಯೋಡ್ ವಿತ್ ಆಟಮ್ಸ್ ವಿತ್ 3 valence electrons which forms a covalent bond with the semiconductor and leaves behind the hole. And in a p-type semiconductor, electrons move in the process of occupying the holes. This movement of electrons constitutes a current flow. With an every addition of impurities, holes are enclosed. Therefore, the conduction occurs mainly because of large number of holes. So ಅದಕ್ಕೆ ಪಿ ಟೈಪ್ ಸೆಮಿಕಂಡಕ್ಟರ್ಸ್ನಲ್ಲಿ ಏನಂತ ಕರಿತೀವಿ, ಮೆಜಾರಿಟಿ ಆರ್ ಹೋಲ್ಸ್ ಆ್ಯಂಡ್ ಮೈನಾರಿಟಿ ಆರ್ ಎಲೆಕ್ಟ್ರಾನ್ಸ್. ಸೊ ಎಲೆಕ್ಟ್ರಾನ್ಸು ಮೈನಾರಿಟಿ ಕ್ಯಾರಿಯರ್ಸ್ ಆಗಿರುತ್ತೆ, ಹೋಲ್ಸು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆಗಿರುತ್ತೆ. ಇದು ಏನು ಪಿ ಟೈಪ್ ಸೆಮಿಕಂಡಕ್ಟರ್ಸ್ನಲ್ಲಿ. ಎನ್ ಟೈಪ್ ಸೆಮಿಕಂಡಕ್ಟರ್ಸ್ನಲ್ಲಿ ಇದು ಉಲ್ಟಾಗುತ್ತೆ. ಎನ್ ಟೈಪ್ ಸೆಮಿಕಂಡಕ್ಟರ್ಸ್ನಲ್ಲಿ ಮೆಜಾರಿಟಿ ಎಲೆಕ್ಟ್ರಾನ್ಸ್ ಆಗುತ್ತೆ, ಮೈನಾರಿಟಿ ಬಂದ್ಬಿಟ್ಟು ಹೋಲ್ಸ್ ಆಗುತ್ತೆ. See, this question was asked in assistant professor exam KSET KEA 2016. ಸೊ ಈ ಕ್ವೆಶನ್ ಕೂಡ PU ಕ್ವೆಶನ್ನು. ಸೊ ನೀವು KSET ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಂತಂದರೆ ಬರೀ MSc ಸಿಲೆಬಸ್ ಮುಂದೆ ಫೋಕಸ್ ಮಾಡಿದ್ರೆ ನಿಮಗೆ ಎಲ್ಲ ಕ್ವೆಶನ್ಸ್ನೂ ಆನ್ಸರ್ ಮಾಡೋದಕ್ಕೆ ಆಗಲ್ಲ. ಸೊ ಅದಕ್ಕೆ ನಿಮಗೆ ಬೇಸಿಕ್ಸ್ ಆಗಿ PUದು ಕೆಲವೊಂದು ಕಾನ್ಸೆಪ್ಟ್ಸ್ ಕೂಡ ಇಂಪಾರ್ಟೆಂಟಾಗಿ ನೀವು ಫೋಕಸ್ ಮಾಡಬೇಕಾಗಿರುತ್ತೆ. ಓಕೆ. So the next question, a diode D is shown in the circuit as an IV relation which can be approximated by. So ಇಲ್ಲಿ diode ಕೊಟ್ಟಿದ್ದಾರೆ, ID this is VD square plus 2VD for V0 greater than 0 equal to 0, the drain current equal to 0 for V0 less than or equal to 0. The value of VD is ಅಂತ ಕೇಳಿದ್ದಾರೆ.
ಸೊ ಇಲ್ಲಿ ಸಿಂಪಲ್ ಆಗಿ ನೋಡೋದಾದರೆ ಡಯೋಡು ಫಾರ್ವರ್ಡ್ ಬಯಾಸ್ನಲ್ಲಿದ್ದಾಗ ಗ್ರೇಟರ್ ದ್ಯಾನ್ 0 ಅಂತ ಅಂದರೆ ಇದು ಫಾರ್ವರ್ಡ್ ಬಯಾಸ್ ಅಂತ ಹೇಳ್ತೀವಿ. ಸೊ ಫಾರ್ವರ್ಡ್ ಬಯಾಸ್ನಲ್ಲಿದ್ದಾಗ ಕರೆಂಟ್ ಏನಂತ ಬರಿತೀವಿ, ವೋಲ್ಟೇಜ್ ಬೈ ರೆಸಿಸ್ಟೆನ್ಸ್ ಅಂತ ಬರಿತೀವಿ. ವೋಲ್ಟೇಜ್ ಎಷ್ಟು ಅಪ್ಲೈ ಆಗಿರೋದು 10 ವೋಲ್ಟ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟಿದೆ 1 ಓಮ್. ಸೊ I is equals to 10 ವೋಲ್ಟ್ ಬೈ 1 ಓಮ್. ಬಟ್ ಕಂಡೀಷನ್ ಏನು, ವೆನ್ V0 is greater than 0 ID is equals to VD ಸ್ಕ್ವೇರ್ ಪ್ಲಸ್ 2VD ಅಂತ ಹೇಳ್ತಾರೆ. ಸೊ VD ಸ್ಕ್ವೇರ್ ಪ್ಲಸ್ 2VD is equals to 10 ಅಂತ ಬರಿಬೋದು. ಸೊ ನಾವು ಇದರಲ್ಲಿ ಒನ್ ಮೋರ್ ಟೈಮ್ ಅಲ್ಲಿ ರೈಟ್, VD ಸ್ಕ್ವೇರ್ ಪ್ಲಸ್ 2VD is equals to 10 by 1 ಅಂದರೆ 10 ಅಂತ ಬರ್ಕೊತೀವಿ. ಸೊ VD ಸ್ಕ್ವೇರ್ ಪ್ಲಸ್ 2VD is equals to 10. ಓಕೆ, ಸೊ ಈ VDನ ನಾನು ಎಕ್ಸ್ ಅಂತ ತೊಗೊತೀನಿ, VD ಸ್ಕ್ವೇರ್ ಅಥವಾ ಎಕ್ಸ್ ಅಂತ ತೊಗೊತೀನಿ. ಅವಾಗೇನಾಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 10 ಈಕ್ವಲ್ ಟು 0. ನಮಗೆ ಈಗ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಬಂತು. ಸೊ ಈ ಕ್ವಾಡ್ರಾಟಿಕ್ ಈಕ್ವೇಷನ್ನ ಹೆಂಗೆ ಸಾಲ್ವ್ ಮಾಡ್ಬೋದು, ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4 ಇಸ್ ಡಿವೈಡೆಡ್ ಬೈ 2a. ಸೊ ಮೈನಸ್ ಬಿ ಅಂದರೆ -2 ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ ಮೈನಸ್ 4, ಎ ಅಂದರೆ 1, ಸಿ ಅಂದರೆ -10 ಡಿವೈಡೆಡ್ ಬೈ 2a. 2 ಇಂಟು ಎ ವ್ಯಾಲ್ಯೂ 1. ಸೊ ಇದು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, -2 ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಆಫ್ 2 ಸ್ಕ್ವೇರ್ ಅಂದರೆ 4 ಮೈನಸ್ ಇಂಟು ಮೈನಸ್ ಪ್ಲಸ್ 4 10s 40 ಡಿವೈಡೆಡ್ ಬೈ 2. ಸೊ -2 ಪ್ಲಸ್ ನಾವು ಇಲ್ಲಿ ಜಸ್ಟ್ ಪಾಸಿಟಿವ್ ಸೈಕಲ್ ತೊಗೊಂಡಿರೋದ್ರಿಂದ ಪ್ಲಸ್ ಅಂತ ತೊಗೊತೀನಿ ನಾನು ಅದನ್ನು, ರೂಟ್ 44 ಆಗುತ್ತೆ. ಸೊ ರೂಟ್ 44 ಕ್ಯಾನ್ ಬಿ ರಿಟನ್ ಆಸ್ 4 ಇಂಟು 11. ಸೊ ರೂಟ್ 4 ಇಂಟು 11 ಅಂದರೆ ದಿಸ್ ಕ್ಯಾನ್ ಬಿ ರಿಟನ್ ಆಸ್ 2 ರೂಟ್ 11 ಡಿವೈಡ್ ಬೈ 2. 2 ಕ್ಯಾನ್ಸಲ್ ಆದರೆ ಏನು ಉಳಿಯುತ್ತೆ, -1 ಪ್ಲಸ್ ರೂಟ್ 11 ವೋಲ್ಟ್. ಸೊ ದಿಸ್ ಇಸ್ ಎಕ್ಸ್ ವ್ಯಾಲ್ಯೂ, ಎಕ್ಸ್ ಇಸ್ ನಥಿಂಗ್ ಬಟ್ VD. ಸೊ VD ವ್ಯಾಲ್ಯೂ ಏನು ಬಂತು, -1 ಪ್ಲಸ್ ರೂಟ್ 11. So option A is the correct answer. This question was asked in assistant professor exam KEA 2021 ನಲ್ಲಿ ಕೇಳಿರೋ ಕ್ವೆಶನ್ ಇದು. ಸೊ ಸಿಂಪಲ್ ಜಸ್ಟ್ ನೀವು ಸರ್ಕ್ಯೂಟ್ ಅರ್ಥ ಮಾಡಿಕೊಂಡು ಅಬ್ಸರ್ವ್ ಮಾಡಿ ಅರ್ಥ ಮಾಡ್ಕೊಂಡ್ರೆ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ 10th ಸ್ಟ್ಯಾಂಡರ್ಡ್ ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡಿದ ಥರ ಇದೆ ಇದು ಕ್ವೆಶನ್. ದೆನ್ ನೆಕ್ಸ್ಟ್ ಒನ್, storage or diffusion capacitance in a PN junction diode arises due to, so forward biasing and contribution of from majority carriers or from minority carriers, reverse biasing majority carriers or from minority carriers ಅಂತ ಕೇಳಿದ್ದಾರೆ. This question was asked in KSET 2021. ಸೊ ಇಲ್ಲಿ ಡಿಫ್ಯೂಷನ್ ಕೆಪಾಸಿಟೆನ್ಸ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಫಸ್ಟ್ಗೆ. ಡಿಫ್ಯೂಷನ್ ಕೆಪಾಸಿಟೆನ್ಸ್ ಅಂದರೆ, ಸೊ ಫಸ್ಟು it is the capacitance that happens due to transport of charge carriers between two terminals of a device ಅಂತ ಹೇಳ್ತೀವಿ. ಸಪೋಸ್ ಇಲ್ಲಿ ಒಂದು ನಮಗೆ PN ಜಂಕ್ಷನ್ ಡಯೋಡ್ ಇರುತ್ತೆ. ಸೊ ದಿಸ್ ಇಸ್ P ಆ್ಯಂಡ್ ದಿಸ್ ಇಸ್ N ಡಯೋಡ್ ಅಂತ ಹೇಳ್ತೀವಿ. ಈ ಎರಡರ ಮಧ್ಯೆ ಏನಾಗುತ್ತೆ, P ಸೈಡ್ನಲ್ಲಿಂದು ಹೋಲ್ಸು ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದ N ಸೈಡ್ ಆ್ಯಂಡ್ N ಸೈಡ್ನಲ್ಲಿರೋ ಎಲೆಕ್ಟ್ರಾನ್ಸು ಡ್ರಿಫ್ಟ್ ಟುವರ್ಡ್ಸ್ ಪಿ ಸೈಡ್ ಅಂತ ಹೇಳ್ತೀವಿ. ಸೊ ಅವಾಗ ಏನಾಗುತ್ತೆ, ಈ ಹೋಲ್ಸು ಎಲೆಕ್ಟ್ರಾನ್ಸು ಹೋಲ್ಸು ಹೋಗೋಕ್ಕಿಂತ ಮುಂಚೆ ಇಲ್ಲಿ ಎಲ್ಲ ಏನಾಗುತ್ತೆ, ಪಾಸಿಟಿವ್ ಅಯಾನ್ಸು ಅಕ್ಯುಮುಲೇಷನ್ ಆಗುತ್ತೆ. ಇಲ್ಲಿ ಎಲ್ಲ ಏನಾಗುತ್ತೆ, ನೆಗೆಟಿವ್ ಅಯಾನ್ಸು ಅಕ್ಯುಮುಲೇಷನ್ ಆಗುತ್ತೆ. ಸೊ ಈ ನೆಗೆಟಿವ್ ಅಯಾನ್ಸು ಪಾಸಿಟಿವ್ ಅಯಾನ್ಸು ಅಕ್ಯುಮುಲೇಷನ್ ಆದಾಗ ಇಟ್ ಬಿಹೇವ್ಸ್ ಲೈಕ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತ ಹೇಳ್ತೀವಿ. ಸೊ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಆಗಿದ್ದಾಗ ಇಲ್ಲಿ ಒಂದು ಜಂಕ್ಷನ್ ರೆಡಿ ಆಗುತ್ತೆ. ಸೊ ಅಲ್ಲಿ ಚಾರ್ಜ್ ಸ್ಟೋರ್ ಆದಾಗ ಇಟ್ ಬಿಹೇವ್ಸ್ ಲೈಕ್ ಅ ಬ್ಯಾಟ್ರಿ. ಸೊ ಆವಾಗ ಏನಾಗುತ್ತೆ, ಇಲ್ಲಿ ಏನು ಕೆಪಾಸಿಟೆನ್ಸ್ ಬರುತ್ತೆ ಅದನ್ನು ನಾವು ಡಿಫ್ಯೂಷನ್ ಕೆಪಾಸಿಟೆನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಡಿಫ್ಯೂಷನ್ ಕೆಪಾಸಿಟೆನ್ಸ್ ಅಂದರೆ ದ ಸ್ಟೋರೇಜ್ ಕೆಪಾಸಿಟೆನ್ಸ್ ಅಂತಲೂ ಕರಿತೀವಿ. ಇಟ್ ಈಸ್ ಅ ಕೆಪಾಸಿಟೆನ್ಸ್ ದಟ್ ಹ್ಯಾಪನ್ಸ್ ಡ್ಯೂ ಟು ದ ಟ್ರಾನ್ಸ್ಪೋರ್ಟ್ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಬಿಟ್ವೀನ್ ಟೂ ಟರ್ಮಿನಲ್ಸ್ ಆಫ್ ಎ ಡಿವೈಸ್. ಸೊ ಟ್ರಾನ್ಸ್ಪೋರ್ಟ್ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಅಂದರೆ
ಪಿ ಸೈಡಿಂದ ಎನ್ ಸೈಡ್ಗೆ ಹೋಗೋದು, ಎನ್ ಸೈಡಿಂದ ಪಿ ಸೈಡ್ಗೆ ಬರೋದು. ಚಾರ್ಜ್ ಕ್ಯಾರಿಯರ್ಸ್ನ ಇಲ್ಲಿ ಏನು ಮಧ್ಯದಲ್ಲಿ ಅಕ್ಯುಮುಲೇಷನ್ ಆಗುತ್ತೆ, ಆ ಅಕ್ಯುಮುಲೇಷನ್ ಆಗಿರೋ ಪಾಸಿಟಿವ್ ಅಯನ್ಸು ನೆಗೆಟಿವ್ ಅಯನ್ಸು ಏನು ಬರುತ್ತೆ, ದ್ಯಾಟ್ ಬಿಹೇವ್ಸ್ ಲೈಕ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತ ಕರಿತೀವಿ. ಸೊ ಇಟ್ ಬಿಹೇವ್ಸ್ ಲೈಕ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಆ್ಯಂಡ್ ದಿಸ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇದು ಕೆಪಾಸಿಟೆನ್ಸ್ ಏನಿರುತ್ತೆ ಅದನ್ನೇ ನಾವು ಡಿಫ್ಯೂಷನ್ ಕೆಪಾಸಿಟೆನ್ಸ್ ಅಂತ ಕರಿತೀವಿ, ಅಥವಾ ಸ್ಟೋರೇಜ್ ಕೆಪಾಸಿಟೆನ್ಸ್ ಅಂತಲೂ ಕರಿತೀವಿ. ಆ್ಯಂಡ್ ದ್ಯಾಟ್ ಈಸ್ ಡಿನೋಟೆಡ್ ಬೈ ಸಿ ಡಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಈ ಡಿಫ್ಯೂಷನ್ ಕೆಪಾಸಿಟೆನ್ಸ್ ಯಾವುದರಿಂದ ಬರುತ್ತೆ, ದಟ್ ಈಸ್ ಬಿಕಾಸ್ ಆಫ್ ಫಾರ್ವರ್ಡ್ ಬಯಾಸಿಂಗ್ ಇದ್ದಾಗ ಮಾತ್ರ ನಮಗೆ ಡಿಫ್ಯೂಷನ್ ಕೆಪಾಸಿಟೆನ್ಸ್ ಬರುತ್ತೆ. ಆ್ಯಂಡ್ ಫಾರ್ವರ್ಡ್ ಬಯಾಸಿಂಗ್ ಇದ್ದಾಗ ಒನ್ ಮೋರ್ ಏನು, ಕಾಂಟ್ರಿಬ್ಯೂಷನ್ ಫ್ರಮ್ ಮೈನಾರಿಟಿ ಕ್ಯಾರಿಯರ್ಸ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಬಿಕಾಸ್ ಆಫ್ ಫಾರ್ವರ್ಡ್ ಬಯಾಸ್ ಆ್ಯಂಡ್ ಆಲ್ಸೋ ಬಿಕಾಸ್ ಆಫ್ ಮೈನಾರಿಟಿ ಕ್ಯಾರಿಯರ್ಸ್. ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2021. The correct answer is option B. Storage or diffusion capacitance in a PN junction diode arises due to forward biasing and contribution from minority carriers ಅಂತ ಹೇಳ್ತೀವಿ. ಸೊ ಇದು diffusion capacitance. The next question, the tunnel diode. The tunnel diode oscillator has, tunnel diode question ಎಷ್ಟು ಸಾರ್ತಿ ರಿಪೀಟ್ ಆಗಿದೆ ಅಂತ ನೀವೇ ನೋಡಿ. ಸೊ tunnel diode oscillator has high speed, high power output, low noise, lightly doped PN junction. ಸೊ tunnel diodeದು ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ಮುಂಚೆನೇ ನೋಡಿದ್ದೀವಿ. ಸೊ ಇಟ್ ಈಸ್ ಹ್ಯಾವಿಂಗ್ ನೆಗೆಟಿವ್ ರೆಸಿಸ್ಟೆನ್ಸ್, ಹೈ ಸ್ಪೀಡ್, ಹೈ ಪವರ್ ಔಟ್ಪುಟ್ ಇರುತ್ತೆ, ಆ್ಯಂಡ್ ಲೋ ನಾಯ್ಸ್ ಆ್ಯಂಡ್ ಲೈಟ್ಲಿ ಡೋಪ್ಡ್ ಅಂತ ಕೊಟ್ಟಿದ್ದಾರೆ. ಸೊ ದೋಸ್ ಟೂ ಆರ್ ರಾಂಗ್. ಇಟ್ ಈಸ್ ಹೆವಿಲಿ ಡೋಪ್ಡ್ ಪಿ ಎನ್ ಜಂಕ್ಷನ್ ಡಯೋಡ್ ಅಂತ ಮುಂಚೆ ಕೂಡ ಹೇಳಿದ್ದೀನಿ. ಸೊ ಹಾಗಾಗಿ ಇದಕ್ಕೆ ಕರೆಕ್ಟ್ ಆನ್ಸರ್ ಏನಂತ ಬರೀತೀರಿ, ಟನಲ್ ಡಯೋಡ್ ಈಸ್ ಎ ಹೆವಿಲಿ ಡೋಪ್ಡ್ ಪಿ ಎನ್ ಜಂಕ್ಷನ್ in which the electric current decreases as voltage increases. It is used as a very fast switching device in computers. It is also used in high frequency oscillators and amplifiers. So idranalli option A is the correct answer. So option A is the correct answer. Andre eno, tunnel diode oscillator has high speed and high power output, but it has low noise ಅನ್ನೋದು ರಾಂಗು, ಲೈಟ್ಲಿ ಡೋಪ್ಡ್ ಅನ್ನೋದು ರಾಂಗು. ನಾಯ್ಸ್ ಕೂಡ ಜಾಸ್ತಿ ಇರುತ್ತೆ ಬಿಕಾಸ್ ಇಟ್ ಈಸ್ ವರ್ಕಿಂಗ್ ಅನ್ ರಿವರ್ಸ್ ಬಯಾಸ್ ಕಂಡೀಷನ್ಸ್, ನೆಗೆಟಿವ್ ರೆಸಿಸ್ಟೆನ್ಸ್ ಇರುತ್ತೆ, ಆ್ಯಂಡ್ ಇಟ್ ಈಸ್ ಲೈಟ್ಲಿ ಡೋಪ್ಡ್ ಪಿ ಎನ್ ಜಂಕ್ಷನ್ ಅಂತ ಕೊಟ್ಟಿದ್ದಾರೆ, ಬಟ್ ಇಟ್ ಈಸ್ ಹೆವಿಲಿ ಡೋಪ್ಡ್ ಪಿ ಎನ್ ಜಂಕ್ಷನ್. ಆ್ಯಂಡ್ ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2021. ಸೊ ದಿಸ್ ಇಸ್ ಅಬೌಟ್ ಟನಲ್ ಡಯೋಡ್. ದೆನ್ ನೆಕ್ಸ್ಟ್ ಕ್ವೆಶನ್, when JFET is cut off, the depletion layers are. So JFET ಅಂದರೆ junction field effect transistor. When it is cut off, the depletion layers ಹೆಂಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2021. ಸೊ ಇಲ್ಲಿ ಈ ಫಿಗರ್ನಲ್ಲಿ ನೀವು JFET ಫಿಗರ್ ನೋಡ್ಕೋಬೋದು. when the JFET is cut off, junction field effect transistor is cut off. ಸೊ ಆವಾಗ ಡಿಪ್ಲಿಷನ್ ಲೇಯರ್ಸ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಈ ಫಿಗರ್ನ ಅಬ್ಸರ್ವ್ ಮಾಡಿದ್ರೆ ಡಿಪ್ಲಿಷನ್ ಲೇಯರ್ ಇಸ್ ಟಚಿಂಗ್ ಅಂತ ಹೇಳ್ಬೋದು. ಸೊ ಇಲ್ಲಿ ಏನು ಬರುತ್ತೆ ಲೇಯರು, ಈ ಲೇಯರು ಎರಡೂ ಟಚ್ ಆಗ್ತಾ ಇದೆ. ಸೊ ದೀಸ್ ಟೂ ಲೇಯರ್ಸ್ ಆರ್ ಟಚಿಂಗ್. ಸೊ ದ ಗೇಟ್ ಸೋರ್ಸ್ ವೋಲ್ಟೇಜ್ VGS ಆ್ಯಂಡ್ ಡ್ರೈನ್ ಕರೆಂಟ್ VD ಇಸ್ ಕಟ್ ಆಫ್ ಕಂಪ್ಲೀಟ್ಲಿ ಆರ್ ಪಿಂಚ್ಡ್ ಆಫ್, ಇಸ್ ಕಾಲ್ಡ್ ಪಿಂಚ್ಡ್ ಆಫ್ ವೋಲ್ಟೇಜ್ ಅಂತ ಕರಿತೀವಿ. The voltage at which the drain current ಏನಿರುತ್ತೆ that is cut off completely, ಅಂದರೆ ಕಂಪ್ಲೀಟ್ಲಿ ಝೀರೋ ಆಗುತ್ತೆ. ಡ್ರೈನ್ ಕರೆಂಟು ಝೀರೋ ಆಗಿ ಗೇಟ್ ಸೋರ್ಸ್ ವೋಲ್ಟೇಜ್ ಏನಿರುತ್ತೆ ದಟ್ ಈಸ್ ಈಕ್ವಲ್ ಟು ದ ಪಿಂಚ್ ಆಫ್ ವೋಲ್ಟೇಜ್ಗೆ ಈಕ್ವಲ್ ಆದರೆ ಈ ಕಂಡೀಷನ್ನ ನಾವೇನಂತ ಕರಿತೀವಿ, ಜಂಕ್ಷನ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಇಸ್ ಇನ್ ಕಟ್ ಆಫ್ ಕಂಡೀಷನ್ ಅಂತ ಕರಿತೀವಿ. ಆ್ಯಂಡ್ ಆ ಕಂಡೀಷನಲ್ಲಿದ್ದಾಗ ಡಿಪ್ಲಿಷನ್ ಲೇಯರ್ ಹೆಂಗಿರುತ್ತೆ ಅಂದರೆ ದೇ ಆರ್ ಟಚಿಂಗ್. ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2021. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ B, ಟಚಿಂಗ್. ದ ನೆಕ್ಸ್ಟ್ ಕ್ವೆಶನ್, ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ PN junction LED are.
ಸಿ ಆಲ್ರೆಡಿ ನಾನು ಫೋಟೋ ಡಯೋಡ್ ಬಗ್ಗೆ ಹೇಳಬೇಕಾದ್ರೆ ಪಿ ಎನ್ ಜಂಕ್ಷನ್ LED ಬಗ್ಗೆ ಹೇಳಿದ್ದೀನಿ. ಸೊ ಹಿಯರ್ it emits light by stimulated emission, it emits light by spontaneous emission. The typical line width of light emitted is 30 to 50 nanometer. The photons emitted have random phases. This question was asked in KSET 2021. So characteristics of PN junction diode ನೋಡೋದಕ್ಕಿಂತ ಮುಂಚೆ PN junction diode ನಲ್ಲಿ ನೋಡೋದಾದರೆ LED ನಲ್ಲಿ ಇದು ಗ್ರೌಂಡ್ ಲೆವೆಲ್, ಇದು ಫಸ್ಟ್ ಎಕ್ಸೈಟೆಡ್ ಲೆವೆಲ್. ಗ್ರೌಂಡ್ ಲೆವೆಲ್ನಲ್ಲಿ ಒಂದು ಆಟಮ್ ಇರುತ್ತೆ. ಒಂದು ಫೋಟೋನ್ ಇನ್ಸಿಡೆಂಟ್ ಆದಾಗ ಏನಾಗುತ್ತೆ, ದಿಸ್ ಆಟಮ್ ಇಸ್ ಎಕ್ಸೈಟೆಡ್ ಟು ದ ಎಕ್ಸೈಟೆಡ್ ಲೆವೆಲ್, ಫಸ್ಟ್ ಎಕ್ಸೈಟೆಡ್ ಲೆವೆಲ್. ದಿಸ್ ಆಟಮ್ ಕೆನಾಟ್ ಲಿವ್ ಇನ್ ದ ಫಸ್ಟ್ ಎಕ್ಸೈಟೆಡ್ ಲೆವೆಲ್ ಫಾರ್ ಲಾಂಗ್ ಟೈಮ್. ಸೊ ಏನಾಗುತ್ತೆ, ಇಟ್ ಕಮ್ಸ್ ಬ್ಯಾಕ್ ಟು ದ ಗ್ರೌಂಡ್ ಲೆವೆಲ್. ವೆನ್ ಇಟ್ ಈಸ್ ಕಮಿಂಗ್ ಬ್ಯಾಕ್ ಟು ದ ಗ್ರೌಂಡ್ ಲೆವೆಲ್, ಇಟ್ ಗಿವ್ಸ್ ಔಟ್ ಅ ರೇಡಿಯೇಷನ್. ಆ್ಯಂಡ್ ಈ ರೇಡಿಯೇಷನ್ನ ನಾವೇನಂತ ಕರಿತೀವಿ, ಸ್ಪಾಂಟೇನಿಯಸ್ಲಿ ಎಮಿಟೆಡ್ ರೇಡಿಯೇಷನ್ ಅಂತ ಕರಿತೀವಿ. The atom in a lower level absorbs a photon of frequency h nu and moves to an upper level. An atom in an upper level can decay spontaneously to a lower level and emit a photon of frequency h nu. So ಇಲ್ಲಿ ಬರೋ ಫೋಟಾನು ಎನರ್ಜಿ ಎಷ್ಟಿರುತ್ತೆ, h nu ಇರುತ್ತೆ. If the transition between E2 and E1 is radiative, so ಅದು ರೇಡಿಯೇಟಿವ್ ಇದ್ದರೆ, ದಿಸ್ ಇಸ್ E1 and E2 ಇವೆರಡರ ಮಧ್ಯೆ ರೇಡಿಯೇಟಿವ್ ಇದ್ದರೆ ಅವಾಗೇನಾಗುತ್ತೆ, ಎನರ್ಜಿ h nu ಫೋಟಾನ್ಸ್ದು ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಹಿಯರ್ ಇಲ್ಲಿ ಸ್ಟಿಮ್ಯುಲೇಟೆಡ್ ಎಮಿಷನ್ ಅಂತ ಕೊಟ್ಟಿದ್ದಾರೆ. ಇಟ್ ಇಸ್ ನಾಟ್ ಸ್ಟಿಮ್ಯುಲೇಟೆಡ್ ಎಮಿಷನ್, ಇಟ್ ಈಸ್ ಸ್ಪಾಂಟೇನಿಯಸ್ ಎಮಿಷನ್ ಆ್ಯಂಡ್ ದ ವಿಡ್ತ್ ಆಫ್ ದ ಲೈಟ್ ಎಮಿಟೆಡ್ ಇಸ್ 30 to 50 nanometer. Photons are emitted on random basis. So here the correct answer is, this question was asked in KSET 2021. So option C, 2, 3 and 4 are true and first one is false. So these are the questions related with semiconductor devices and optoelectronic devices. Hope this video is helpful for you. So thank you for watching the video till the end. So your comments are like feedback for me, positive feedback for me. ಸೊ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಕಮೆಂಟ್ ಮಾಡಿ. ಹೋಪ್ ಮೈ ಎಫರ್ಟ್ಸ್ ಆರ್ ಹೆಲ್ಪ್ಫುಲ್ ಫಾರ್ ಯುವರ್ KSET ಪ್ರಿಪ್ರೇಷನ್. Share with your friends, those who are preparing for KSET. And if you are new to the channel, subscribe to my channel so that you will get the notifications of newly uploaded videos. Thank you once again for watching this video till the end. So next to electronics related videos upload ಮಾಡ್ತೀನಿ. ಸೊ ಎಲೆಕ್ಟ್ರಾನಿಕ್ಸ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಟಾಪಿಕ್ನ ಕಂಟಿನ್ಯೂ ಮಾಡೋಣ. ಸೊ ಟಿಲ್ ದೆನ್ stay safe, prepare well for your KSET exam. Thank you.